I'm just telling you that if you keep your conscience clear, the Lord will show you more and more areas in your life where there's unchristlikeness. ನಾನು ನಿಮಗೆ ಹೇಳ್ತಾ ಇದ್ದೆ, ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ದೇವರು ಕ್ರೈಸ್ತ ನಂತರ ಇಲ್ಲದೆ ಇರುವಂತಹ ವಿಷಯಗಳ ಬಗ್ಗೆ ಬೆಳಕು ಕೊಡ್ತಾರೆ. That is how you prove you're a wholehearted Christian. ಹಾಗೆ ನೀವು ಇದನ್ನ ಸಿದ್ಧಪಡಿಸ್ತೀರಾ ನೀವು ನಿಜವಾದ ಕ್ರೈಸ್ತನು ಅಂತ. See what it says in 1 John chapter 3. 1 ಯೋಹನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. If I ask you, how many of you believe that Jesus Christ is coming back? ಎಷ್ಟು ಜನ ನೀವು ಯೇಸು ಸ್ವಾಮಿ ಹಿಂದೆ ಮತ್ತೆ ಬರ್ತಾನೆ ಅಂತ ಕಾಯ್ತಾ ಇದ್ದೀರಾ? Everyone will raise their hands, I'm sure. ಎಲ್ಲರೂ ನಾನು ನಂಬ್ತೀನಿ ಕೈಯನ್ನು. We all believe that Jesus Christ is coming back. ನಾವು ಎಲ್ಲರೂ ಕೈ ಎತ್ತುತ್ತೀವಿ ಕ್ರಿಸ್ತನು ಬರ್ತಾನೆ ಅಂತ. Correct. ಹೌದು, ಕರೆಕ್ಟ್. What will happen when he appears? ಆತನು ಬಂದಾಗ ಏನಾಗುತ್ತೆ? Two things. ಎರಡು. One, ಮೊದಲನೇದಾಗಿ we will see him. ಆತನನ್ನು ನೋಡ್ತೇವೆ. Now we can only see him inside our heart. ಈಗ ನಮ್ಮ ಹೃದಯದಲ್ಲಿ ಆತನನ್ನು ಕಾಣ್ತೇವೆ. When he comes again, we'll see him with these eyes. ನಾವು ನಮ್ಮ ಕಣ್ಣುಗಳಲ್ಲಿ, ಶರೀರದ ಕಣ್ಣುಗಳಲ್ಲಿ ನಾವು ನೋಡ್ತೇವೆ. When he comes in the clouds, ಆತನು ಮೇಘದಿಂದ ಬರುವಾಗ, I believe that is going to happen quite soon. ನಾನು ನಂಬುತ್ತೇನೆ ಬಹಳ ಬೇಗ ಅದು ನಡೆಯುತ್ತೆ. I'll tell you why I say that. ಯಾಕೆ ಅದನ್ನು ಹೇಳ್ತೀನಿ? When I see the amount of evil going on in this world, ಈ ಲೋಕದಲ್ಲಿ ನಾನು ನೋಡಿದಾಗ ಎಷ್ಟು ದುಷ್ಟ ಕಾರ್ಯಗಳು ನಡೆಯೋದು. darkness, darkness, darkness. ಕತ್ತಲೆ, ಕತ್ತಲೆ, ಕತ್ತಲೆ. Little children being kidnapped and exploited for sexual purposes. ಚಿಕ್ಕ ಮಕ್ಕಳನ್ನ ಅವರನ್ನ ಹಿಡಿದು ಲೈಂಗಿಕ ಕಾರ್ಯಗಳಿಗೆ ಉಪಯೋಗಿಸುವಂತ. Every day it's happening in India. ಪ್ರತಿ ದಿವಸ ಭಾರತದಲ್ಲಿ ನಡೀತಾ ಇದೆ. Whenever I read that in the papers, I say, come Lord Jesus, come quickly. ಅದನ್ನ ನೋಡಿದಾಗ ನಾನು ದಿನಪತ್ರಿಕೆಗಳಲ್ಲಿ ಕರ್ತನೇ ನೀನು ಬೇಗ ಬಾ ಅಂತ ಹೇಳ್ತೀನಿ. All the killing and murder and all going on in the world. ಎಲ್ಲ ಕೊಲೆ ಮಾಡೋದು, ಸಾಯಿಸೋದನ್ನ ನೋಡುವಾಗ there's a cry that comes from my heart, Lord Jesus, come quickly. ನನ್ನ ಹೃದಯದಲ್ಲಿ ಕೂಗು ಏನ್ ಬರುತ್ತೆ ಅಂದ್ರೆ, ಕರ್ತನೇ ಬೇಗ ಬಾ. That is the last prayer in Revelation 22. Come Lord Jesus, come quickly. ಪ್ರಕಟಣೆ 22ರಲ್ಲಿ ಕಡೆ ಪ್ರಾರ್ಥನೆ ಅದೇ ಆಗಿದೆ, ಕರ್ತನೇ ಬೇಗ ಬಾ ಅಂತ. So when he comes, we will see him. ಆತನು ಬಂದಾಗ ನಾವು ನೋಡ್ತೀವಿ. But the second thing is, ಎರಡನೇ ವಿಷಯ ಏನು? 1 John 3:2. 3ನೇ ಅಧ್ಯಾಯ 1 ಯೋಹನ 2ನೇ ವಚನ, second part, ಎರಡನೇ ಭಾಗ. when he appears, ಆತನು ಬಂದಾಗ we will see him and we will be like him. ಆತನನ್ನ ನೋಡ್ತೀವಿ, ಆತನಂತೆ ಆಗ್ತೀವಿ ಅಂತ. So two things are going to happen. ಎರಡು ತರ ವಿಷಯಗಳು ನಡೆಯುತ್ತೆ. We will see him face to face. ಆತನನ್ನ ಮುಖಾಮುಖಿಯಾಗಿ ನೋಡ್ತೀವಿ. And he will change us into his likeness. ಆತನ ಸಾರೂಪ್ಯಕ್ಕೆ ನಮ್ಮನ್ನ ಬದಲಾಯಿಸ್ತಾನೆ. That we understand. That is what Jesus is going to do. ಅದು ಯೇಸು ಸ್ವಾಮಿ ಮಾಡುವಂತದ್ದು ನಮಗೆ ಅರ್ಥ ಆಗುತ್ತೆ. Now what do we have to do? ಇಲ್ಲಿ ನಾವು ಏನ್ ಮಾಡಬೇಕು? You know, the stars and the planets, they don't have to do anything. They just keep on going with like God has planned for them. ಗ್ರಹಗಳಾಗ್ಲಿ ನಕ್ಷತ್ರಗಳಾಗ್ಲಿ ಅದು ಏನು ಮಾಡಬೇಕಾಗಿಲ್ಲ, ಅದು ದೇವರು ಹೇಳಿದಂತೆ ಅದು ನಡೆಯುತ್ತೆ. God has just programmed them and they go on and on and on obedient to God. ಅದನ್ನೆಲ್ಲ ಸಿದ್ಧಪಡಿಸಿದ್ದಾರೆ, ನಿರ್ಧರಿಸಿದ್ದಾರೆ. ದೇವರು ಅದು ಏನು ಮಾಡಿದಾರೋ ಅದು ಹಾಗೆ ಮಾಡ್ತಾ ಇರ್ತಾರೆ. We have to choose to do it. Choose to obey God. ಆದರೆ ನಮ್ಮ ವಿಷಯದಲ್ಲಿ ಬಂದಾಗ ದೇವರನ್ನ ವಿಧೇಯರಾಗಲಿಕ್ಕೆ ನಾವು ಆಯ್ಕೆ ಮಾಡಬೇಕು. It's only when you choose to obey God that you become spiritual. ನೀವು ದೇವರಿಗೆ ವಿಧೇಯರಾಗಲಿಕ್ಕೆ ಆಯ್ಕೆ ಮಾಡಿದಾಗ ಮಾತ್ರ ನಿಮಗೆ ಬದಲಾವಣೆ ಬರುತ್ತೆ. The stars are obeying God, but the planets are obeying God, but they don't choose it. ಅಲ್ಲಿ ನಕ್ಷತ್ರಗಳಾಗ್ಲಿ ಗ್ರಹಗಳಾಗ್ಲಿ ಅದು ದೇವರಿಗೆ ವಿಧೇಯರಾಗಿದೆ, ಅದನ್ನ ಆಯ್ಕೆ ಮಾಡಿಲ್ಲ. So they cannot become children of God. ಅವರು ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯವಿಲ್ಲ. When we choose to obey God, ನಾವು ದೇವರನ್ನ ವಿಧೇಯರಾಗಲಿಕ್ಕೆ ಆಯ್ಕೆ ಮಾಡಿದಾಗ, I have a choice to disobey or obey, and I choose to obey. ಇಲ್ಲಿ ನನಗೆ ಎರಡು ಆಯ್ಕೆಗಳಿದೆ, ವಿಧೇಯನಾಗ್ಬೋದು, ಅವಿಧೇಯನಾಗ್ಬೋದು. ನಾನು ವಿಧೇಯನಾಗ್ಲಿಕ್ಕೆ ಬಯಸ್ತೀನಿ. I become a child of God. ಆವಾಗ ನಾನು ದೇವರ ಮಗುವಾಗ್ತೀನಿ. If I disobey, I become a child of the devil. ನಾನು ಅವಿಧೇಯನಾಗಿದ್ರೆ ಸೈತಾನನ ಮಗನಾಗ್ತೀನಿ. And that's what it says later on. ಇಲ್ಲಿ ಮುಂದೆ ಅದೇ ಹೇಳುತ್ತೆ. In verse 10, there are children of God and children of the devil. ಇಲ್ಲಿ 10ನೇ ವಚನದಲ್ಲಿ ಹೇಳುತ್ತೆ, ದೇವರ ಮಕ್ಕಳು ಸೈತಾನನ ಮಕ್ಕಳಿದ್ದಾರೆ. Both are there, children of God and children of the devil. ಸೈತಾನನ ಮಕ್ಕಳು, ದೇವರ ಮಕ್ಕಳು ಅಂತ ಇಬ್ರು ಇದ್ದಾರೆ. The one who obeys God is child of God. One who does not obey is child of the devil. ಯಾರು ವಿಧೇಯನಾಗ್ತಾನೋ ಅವನು ದೇವರ ಮಗ, ಅವಿಧೇಯನಾಗ್ತಾನೋ ಅವನು ಸೈತಾನನ ಮಗ. But what do we have to do to be ready for Christ's coming? ಕ್ರಿಸ್ತನು ಬರುವಿಕೆಗೆ ನಾವು ಸಿದ್ಧರಾಗಬೇಕು ಅಂದ್ರೆ ಏನು ಮಾಡಬೇಕು? Very important verse. ಬಹಳ ಮುಖ್ಯವಾದ ವಚನ. 1 John 3 verse 3. 3ನೇ ಅಧ್ಯಾಯ 1 ಯೋಹನ 3ನೇ ವಚನ. Everyone who has the hope of seeing Christ face to face. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು will keep on purifying himself
to the level that he is pure. ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. So what should he be doing every day? ನಾವು ಪ್ರತಿ ದಿವಸ ಏನ್ ಮಾಡಬೇಕು? I told you just now, how many of you believe that Christ is coming back and we'll see him? ನಾವು ಇವಾಗಲೇ ಹೇಳಿದೆ, ಎಷ್ಟು ಜನ ನಂಬ್ತೀರಾ ಕ್ರಿಸ್ತನು ಬರ್ತಾನೆ, ಆತನು ನಾನು ನೋಡ್ತೀನಿ ಅಂತ? Everyone. ಪ್ರತಿಯೊಬ್ಬರು. But I want to tell you today, ಆದರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, you may say in your head, I believe it. ನೀವು ಇದನ್ನ ನಂಬ್ತೀನಿ ಅಂತ ಮನಸ್ಸಿನಲ್ಲಿ ಹೇಳ್ಬಹುದು. How do I know whether you say it in your heart? ನೀವು ಹೃದಯದಿಂದ ಹೇಳ್ತಾ ಇದ್ದೀರಾ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ? In the Christian life, the heart is more important than the head. ಕ್ರಿಸ್ತಿಯ ಜೀವಿತದಲ್ಲಿ ಹೃದಯ ಬುದ್ಧಿಗಿಂತ ಬಹಳ ಮುಖ್ಯವಾದದ್ದು ಮನಸ್ಸಿಗಿಂತ. That's why Jesus did not choose a lot of clever people to be his disciples. ಯೇಸು ಸ್ವಾಮಿ ಅದಕ್ಕಾಗಿ ಬಹಳ ಬುದ್ಧಿವಂತರನ್ನ ತನ್ನ ಶಿಷ್ಯರನ್ನಾಗಿ ಆರಿಸಿಕೊಳ್ಳಲಿಲ್ಲ. You look at a group like this. ನೀವು ಈ ತರ ಗುಂಪನ್ನ ನೋಡಿ. Are you the cleverest people in Hubli sitting here? ಇಲ್ಲಿ ಹುಬ್ಬಳ್ಳಿಯಲ್ಲಿರುವಂತ ಬಹಳ ಬುದ್ಧಿವಂತರ ನೀವೆಲ್ಲ? Definitely not. ಸತ್ಯವಾಗಿ ಇಲ್ಲ. Why has God chosen you? ಯಾಕೆ ದೇವರು ನಿಮ್ಮನ್ನ Because God is not looking at the head. ಯಾಕೆ ಅಂದ್ರೆ ದೇವರು ಬುದ್ಧಿಶಕ್ತಿಯನ್ನ ನೋಡಿ ಆಯ್ಕೆ ಮಾಡಿಲ್ಲ. If God selected all the cleverest people, I also may not be here. ಎಲ್ಲ ಬುದ್ಧಿವಂತರನ್ನೇ ದೇವರು ಆಯ್ಕೆ ಮಾಡಿದ್ರೆ ನಾನು ಕೂಡ ಇರ್ತಾ ಇರಲಿಲ್ಲ. Because there are many other people cleverer than all of us. ನಮಗಿಂತ ನಮ್ಮೆಲ್ಲರಿಗಿಂತ ಬುದ್ಧಿವಂತರು ಇನ್ನೂ ಹೆಚ್ಚು ಜನ ಇದ್ದಾರೆ. Thank God he doesn't look at the head, he looks at the heart. ದೇವರಿಗೆ ಕೃತಜ್ಞತೆ, ದೇವರು ಬುದ್ಧಿಶಕ್ತಿ ನೋಡೋದಿಲ್ಲ, ನಮ್ಮ ಹೃದಯವನ್ನು ನೋಡ್ತಾನೆ. That's why we have some people sitting here today who cannot even read or write. ಅದಕ್ಕಾಗಿ ಇಲ್ಲಿ ಬಹಳ ಮಂದಿ ಕುಳಿತುಕೊಂಡಿದ್ದೀರಾ, ಕೆಲವರಿಗೆ ಓದಲಿಕ್ಕೆ ಬರಲಿಕ್ಕೆ ಕೂಡ ಬರೋದಿಲ್ಲ. I met some of them yesterday who can't read. ಕೆಲವರನ್ನ ನಾನು ಸಂಧಿಸಿದೆ, ಅವರಿಗೆ ಓದಲಿಕ್ಕೆ ಕೂಡ ಬರೋದಿಲ್ಲ. But they are here. ಆದ್ರೆ ಇಲ್ಲಿದ್ದಾರೆ ಅವರು. Because God looks at the heart. ಯಾಕೆಂದ್ರೆ ದೇವರು ಅವರ ಹೃದಯವನ್ನು ನೋಡಿದ್ದಾನೆ. So how do you know in your heart that you're waiting for him to come? ನಿಮ್ಮ ಹೃದಯದಲ್ಲಿ ನೀವು ಕರ್ತನ ಬರುವಿಕೆ ಕಾಯ್ತಾ ಇದ್ದೀರಾ ಅಂತ ಹೇಗೆ ಕಂಡುಕೊಳ್ತೀರಾ? In your head you can say, yes, I know he's coming back, I'm going to see him. ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳಬಹುದು, ಹೌದು ನಾನು ಕಾಯ್ತಾ ಇದ್ದೀನಿ ಅಂತ. How do you know whether you believe that in your heart? ಹೇಗೆ ನಿಮಗೆ ಗೊತ್ತಾಗುತ್ತೆ ಆ ವಿಷಯವನ್ನ ನೀವು ನಿಮ್ಮ ಹೃದಯದಿಂದ ನಂಬ್ತೀರಾ ಅಂತ? It says in verse 3, you will purify yourself up to his standard of purity. 3ನೇ ವಚನದಲ್ಲಿ ಹೇಳುತ್ತೆ, ನಿಮ್ಮನ್ನ ನೀವು ಆತನ ಅಶುದ್ಧತೆಯ ಮಟ್ಟದಲ್ಲಿ ನಿಮ್ಮನ್ನ ಶುದ್ಧೀಕರಿಸಿಕೊಳ್ತೀರಾ. You ask me, brother Zach, how do you know that Jesus is coming back and you're going to see him? ನೀವು ನನಗೆ ಕೇಳಿದ್ರೆ, ಸಹೋದರ ಝಾಕ್ ಅವರೇ, ಯೇಸು ಸ್ವಾಮಿ ಬರ್ತೀರಂತ ನೀವು ಹೇಗೆ ಕಾಯ್ತಾ ಇದ್ದೀರಾ? Once upon a time I would say, because it's written in the Bible. ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೆ, ಯಾಕೆ ಅಂದ್ರೆ ದೇವರ ವಾಕ್ಯದಲ್ಲಿ ಬರ್ದಿದೆ ಅಂತ. Now I say that plus one more thing. ನಾನು ಇವತ್ತು ಏನು ಹೇಳ್ತೀನಿ ಅಂದ್ರೆ ಅದು ಮತ್ತು ಇನ್ನೊಂದು ವಿಷಯ. I am purifying myself every day to become a little more like Jesus. ನಾನು ಪ್ರತಿ ದಿವಸ ಯೇಸು ಸ್ವಾಮಿಯ ಅಂತೆ ಆಗ್ಲಿಕ್ಕೆ ನನ್ನನ್ನು ನಾನು ಶುದ್ಧೀಕರಿಸಿಕೊಳ್ತಾ ಇದ್ದೀನಿ. I have not become like Christ yet. ನಾನು ಕ್ರಿಸ್ತನಂತ ಆಗಿಲ್ಲ, but I want to be like Christ. ನಾನು ಕ್ರಿಸ್ತನನ್ನಾಗಿ ಆಗಬೇಕು. And I know when he comes he'll make me like him. ಆತನು ಬಂದಾಗ ನನ್ನನ್ನು ಆತ ಮಾಡ್ತಾನೆ ಅಂತ ನಾನು ನಂಬ್ತೀನಿ. It's not going to be automatic. ಅದು ತಾನಾಗಿ ಆಗುವಂತ ಕಾರ್ಯ. Like you put on a switch and the light comes on. ಯಾವುದೋ ಒಂದು ಸ್ವಿಚ್ ಹಾಕಿದ್ರೆ ಬೆಳಕು ಬರೋ ಹಾಗೆ. It's not like that. ಹಾಗೆ ಬರೋದಿಲ್ಲ. I purify myself now, it says here. ಈ ವಾಕ್ಯ ಏನ್ ಹೇಳುತ್ತೆ, ನನ್ನನ್ನು ನಾನು ಶುದ್ಧೀಕರಿಸ್ತೀನಿ. Everyone, it says in verse 3. ಇಲ್ಲಿ 3ನೇ ವಚನ, ಪ್ರತಿಯೊಬ್ಬನು. Everyone, if you really have this hope, ಇದೆ ಈ ನಿರೀಕ್ಷೆ ನೀವು ಯಾರಿಗಾದ್ರೂ ಇದ್ರೆ, the proof is you will purify yourself. ಅದರ ಗುರುತು ಏನು ಅಂದ್ರೆ, ನೀವು if you don't purify yourself, ನಿಮ್ಮನ್ನ ನೀವು ಶುದ್ಧೀಕರಿಸಿಕೊಳ್ತಾ ಇಲ್ಲ ಅಂದ್ರೆ, you're telling a lie when you have the hope that Christ is coming back. ನೀವು ಕ್ರಿಸ್ತನು ಬರ್ತಾನೆ ಅಂತ ನಿರೀಕ್ಷೆ ಇದೆ ಅಂತ ಹೇಳೋದು ಸುಳ್ಳಾಗುತ್ತೆ. I am absolutely sure Christ will come back and I'll be like him. ನನಗೆ ಖಚಿತವಾಗಿದೆ ಕ್ರಿಸ್ತನು ಬರ್ತಾನೆ ಅಂತ. Proof, ಅದಕ್ಕೆ ಗುರುತು ಏನು? one is written in the Bible. ಒಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎರಡನೇದು, because I believe it, I am cleansing myself every day. ಅದನ್ನ ನಂಬೋದ್ರಿಂದ ನನ್ನನ್ನು ನಾನು ಶುದ್ಧೀಕರಿಸಿಕೊಳ್ತೀನಿ ಪ್ರತಿ ದಿವಸ. going from first standard to second standard. ನಾನು 1ನೇ ತರಗತಿಯಿಂದ 2ನೇ ತರಗತಿಗೆ ಹೋಗ್ತೀನಿ. After I learned addition, I learned subtraction. ನಾನು ಕೂಡೋದನ್ನ ಕಲಿಸಿದ ನಂತರ ನಾನು ಕಳೆಯೋದನ್ನ after I learned subtraction, I learned multiplication. ಕಳೆಯೋದು ಕಲ್ತ ಮೇಲೆ ಗುಣಕಾರವನ್ನು I go more and more. ಹಾಗೆ ನಾನು ಹೆಚ್ಚೆಚ್ಚು ಕಲ್ತ್ಕೊಂಡು I cleanse myself. ನನ್ನನ್ನು ನಾನು ಶುದ್ಧೀಕರಿಸಿಕೊಳ್ತೀನಿ. Cleanse myself from
complaining, ನಾನು ದೂರು ಹೇಳೋದ್ರಿಂದ ಶುದ್ಧೀಕರಿಸ್ಕೊಳ್ತೀನಿ. cleanse myself from anger, ಕೋಪದಿಂದ ನಾನು ಶುದ್ಧೀಕರಿಸ್ಕೊಳ್ತೀನಿ. and cleanse myself from bitterness against others, ಇತರರ ಮೇಲೆ ಇರುವಂತ ಕಹಿ ಭಾವನೆಗಳಿಂದ ನಾನು ಶುದ್ಧೀಕರಿಸ್ಕೊಳ್ತೀನಿ. cleanse myself from telling lies, ಸುಳ್ಳು ಹೇಳೋದ್ರಿಂದ ನಾನು from ಶುದ್ಧೀಕರಿಸ್ಕೊಳ್ತೀನಿ. cheating, ಮೋಸ ಮಾಡೋದ್ರಿಂದ cleanse myself from hypocrisy, pretending to be spiritual when I'm not. ನಾನು ಆತ್ಮಿಕನ ಅಲ್ಲೇ ಇದ್ದಾಗ ಆತ್ಮಿಕನು ಅಂತ ಕಪಟವಾಗಿ ನಡೆಸೋದ್ರಿಂದ ನಾನು ಶುದ್ಧೀಕರಿಸ್ಕೊಳ್ತೀನಿ. The two most difficult things to cleanse ourselves from, ಬಹಳ ಕಷ್ಟವಾದ ಸಂಗತಿ ಎರಡು ವಿಷಯಗಳು ನಮ್ಮನ್ನು ನಾವು ಶುದ್ಧೀಕರಿಸ್ಕೊಳ್ಳೋಕೆ ಅಂದ್ರೆ ಗರ್ವ and selfishness. ಸ್ವಾರ್ಥ. There's a lot of pride in all of us, ನಮ್ಮ ಎಲ್ಲರಲ್ಲೂ ಹೆಚ್ಚು ಗರ್ವವಿದೆ, in you and in me. ನಿಮ್ಮಲ್ಲಿ ಮತ್ತು ನನ್ನಲ್ಲಿ ಕೂಡ. There's a lot of selfishness in you and in me. ಬಹಳಷ್ಟು ಸ್ವಾರ್ಥ ಇದೆ ನಿಮ್ಮಲ್ಲಿ ಮತ್ತು ನನ್ನಲ್ಲಿ. There was zero pride in Jesus and zero selfishness in Jesus. ಆದರೆ ಯೇಸು ಸ್ವಾಮಿಯಲ್ಲಿ ಶೂನ್ಯವಾದ ಗರ್ವ ಆಗಲಿ ಸ್ವಾರ್ಥವಾಗಲಿ ಇತ್ತು. Before we are converted, we are full of pride and full of selfishness. ನಾವು ಪರಿವರ್ತನೆ ಹೊಂದೋದಕ್ಕೆ ಮೊದಲು ಪೂರ್ಣ ಗರ್ವದಿಂದ ಪೂರ್ಣ ಸ್ವಾರ್ಥದಿಂದ 100%. 100%. Now what does it mean to purify myself? ನಾನು ಶುದ್ಧೀಕರಿಸ್ಕೊಳ್ಳೋದು ಅಂದ್ರೆ ಏನು? That 100 becomes 99, 100%, 98, 99, 97, 70, 60, 50. 70, 60, 50. No, I'm cleansing myself from pride and selfishness. ಆ ಒಂದು ಗರ್ವ ಮತ್ತು ಸ್ವಾರ್ಥದಿಂದ ನಾನು ಶುದ್ಧೀಕರಿಸ್ಕೊಳ್ತಾ ಇದ್ದೀನಿ. 40, 30, 40, 20. 30. I'm approaching zero. ಅಲ್ಲಿ ನಾನು ಶೂನ್ಯದ ಕಡೆಗೆ ಹೋಗ್ಲಿಕ್ಕೆ Zero pride, zero selfishness. That is to be like Christ. ಅದು ಯೇಸು ಸ್ವಾಮಿ ಅಂತ ಆಗೋದು ಶೂನ್ಯ ಗರ್ವ, ಶೂನ್ಯ ಸ್ವಾರ್ಥ. Does not happen in one day. ಒಂದು ದಿವಸದಲ್ಲಿ ನಡೆಯುವಂತ ಕಾರ್ಯ ಅಲ್ಲ ಅದು. But it will never happen if I don't cleanse myself. ನನ್ನನ್ನು ನಾನು ಶುದ್ಧೀಕರಿಸ್ಕೊಳ್ತಾ ಇಲ್ಲ ಅಂದ್ರೆ ಅದು ಯಾವತ್ತೂ ನಡೆಯೋದಿಲ್ಲ.